ಹೆಲೋ ಎವ್ರಿವಾನ್, ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ 2025 ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೀಗಾಗಲೇ ಹೇಳಾಗಿದೆ. 7ನೇ ತಾರೀಕು ಡಿಸೆಂಬರ್. ಮುಂದಿನ ಭಾಗ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದು. ಅಂದರೆ ನಿಮಗೊಂದು ಯಾವುದಾದ್ರೂ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಅದಕ್ಕೆ ಅವರು ಏನು ಎತ್ತ ಏನು ಅಂತ ಏನೂ ಕ್ವಶನ್ ಕೇಳದೆ ಅದನ್ನು ಮಾಡಿದರೆ ಅದು ಪ್ರಾಮಾಣಿಕ ಬದ್ಧತೆ ಆಗಿರ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮಾನಸಿಕ ವಿಳಂಬವು ಕೆಳಗಿನವುಗಳಲ್ಲಿ ಒಂದರ ಪರಿಣಾಮಕಾರಿಯಾಗಿದೆ. ಅಂದರೆ ಪರಿಸರ, ಅನುವಂಶೀಯತೆ, ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳ ಕೊರತೆ. ಹೌದು, ಮಾನಸಿಕ ವಿಳಂಬ ಅಥವಾ ಮಾನಸಿಕ ರಿಲೇಟೆಡ್ ಯಾವತ್ತಿದ್ರೂ ಅದು ಅನುವಂಶೀಯತೆ ಅಥವಾ ಹೆರಿಡಿಟ್ರಿ. ಕೆಳಗಿನವುಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯವಾಗಿರುತ್ತದೆ. ಅಂದರೆ ಯಾವುದು? ಸಾಮಾಜಿಕ ಮೌಲ್ಯಗಳ ಪಾಲನೆ, ವಿನಾಶಕಾರಿ ವಿಮರ್ಶೆ, ಅಂಧಶ್ರದ್ಧೆ, ಸ್ವಾಧ್ಯಾಯ. ಹೌದು, ಸಾಮಾಜಿಕ ಮೌಲ್ಯಗಳ ಪಾಲನೆ ನಮ್ಮ ಒಂದು ಮೌಲ್ಯವಾಗಿರುತ್ತದೆ. ನಾವು ಯಾವಾಗ ಸಾಮಾಜಿಕ ಮೌಲ್ಯಗಳನ್ನು ಪಾಲನೆ ಮಾಡಿರ್ತೇವೆಯೋ ಆಗ ಅದು ಸಾಮಾಜಿಕ ಆಗಿರ್ತದೆ. ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯವಾಗುತ್ತದೆ. ಯಾವುದು ಅಂದರೆ ನಿಯಮಿತ ಬಹಿರ್ದೆಸೆ, ಯೋಗ, ಆಹಾರ ಸೇವನೆ, ಆತ್ಮನಿಯಂತ್ರಣ, ಮನಃಶಾಂತಿ. ಇದೆಲ್ಲವೂ ಕೂಡ ನಮ್ಮ ಮನೋವೈಜ್ಞಾನಿಕ ಅಥವಾ ಈ ಕಾನ್ಸೆಪ್ಟಲ್ಲೇ ಬರೋದಿದ್ದರೂ ಕೂಡ ನಿಯಮಿತವಾಗಿರುವಂತಹ ಬಹಿರ್ದೆಸೆಯಿಂದಾಗಿ ನಮ್ಮ ವೈಯಕ್ತಿಕ ಸ್ವಚ್ಛತೆ ಇರ್ತದೆ. ಭಾರತದ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಇದು ಒಂದು. ಹೌದು, ಭಾರತ ಸಂವಿಧಾನ ಕೆಲವೊಂದು ವಿಷಯಗಳಿಗೆ ಮಹತ್ವವಾಗಿ ಒತ್ತನ್ನು ನೀಡುತ್ತದೆ. ಅದರಲ್ಲಿ ಎಲ್ಲರೂ ಸಮಾನರು, ನೀವೆಲ್ಲರೂ ಸಮಾನರು ಎನ್ನುವಂತಹ ವಿಷಯಕ್ಕೆ ಒತ್ತು ಕೊಟ್ಟಿದೆ. ಪ್ರತಿಯೊಬ್ಬನಿಗೆ ಪ್ರತಿದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಬೇಕಾಗುವ ಅಂದಾಜಿನ ನೀರು ಅರೌಂಡ್ 75 to 85 ಲೀಟರ್. ಅದು ಕುಡಿಲಿಕ್ಕಿರ್ಬೋದು, ಬಟ್ಟೆ ವಾಶಿಗಿರ್ಬೋದು, ಸ್ನಾನಕ್ಕಿರ್ಬೋದು, ಯಾವುದೇ ಒಂದು ಮನುಷ್ಯನಿಗೆ ಒಂದು ದಿನಕ್ಕೆ ಅರೌಂಡ್ 80 ಲೀಟರ್ಸ್ನಷ್ಟು ನೀರು ಬೇಕಾಗ್ತದೆ. ಪ್ರತಿಯೊಂದು ಕೆಲಸಕ್ಕೂ ಅವನ ದಿನನಿತ್ಯದ ಕೆಲಸಕ್ಕೆ ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಸಾರ್ವತ್ರಿಕ ಮೌಲ್ಯಕ್ಕೆ ಇದು ಒಂದು ಉದಾಹರಣೆ. ಯಾವುದೆಂದರೆ ಸತ್ಯ. ಹೌದು, ಸ್ವಾಧ್ಯಾಯ ಇರಬಹುದು, ಅನುಕಂಪ ನಮಗೆಲ್ಲರ ಮೇಲೆ ಅನುಕಂಪ ಬಂದೇ ಬರ್ತದೆ. ಹೌದು, ಅನುಕಂಪ ಇರ್ಬೋದು, ಸರಳತೆ, ನಾವು ಜೀವನ ಮಾಡುವಂತಹ ಸರಳತೆ. ಆದರೆ ಸಾರ್ವತ್ರಿಕ ಮೌಲ್ಯಕ್ಕೆ ಬೇಕಾಗಿರುವಂಥದ್ದು ಒಂದು ಇಂಪಾರ್ಟೆಂಟ್ ಏನಂದರೆ ಸತ್ಯತೆ. ಆಮಶಂಕೆ ರೋಗವು ಕೆಳ ಕಾಣಿಸಿದ ಒಂದು ಪ್ರಕಾರದ ಜಲಮಾಲಿನ್ಯದಿಂದ ಉಂಟಾಗುತ್ತದೆ. ಇದು ಸಸ್ಯಜನ್ಯ ಜಲಮಾಲಿನ್ಯ, ಖನಿಜಜನ್ಯ ಜಲಮಾಲಿನ್ಯ, ಕ್ರಿಮಿಜನ್ಯ ಜಲಮಾಲಿನ್ಯ, ಲವಣಜನ್ಯ ಜಲಮಾಲಿನ್ಯ. ಹೌದು, ಸಸ್ಯಗಳಿಂದಾದಂತಹ ಜಲಮಾಲಿನ್ಯ ಇರ್ಬೋದು, ಖನಿಜದಿಂದ. ಆದರೆ ಆನ್ಸರ್ ಕ್ರಿಮಿ, ಮೈಕ್ರೋ ಆರ್ಗಾನಿಸಮ್ಸ್. ಮುಂದಿನ ಪ್ರಶ್ನೆ, ಮಾನವೀಯ ಮೌಲ್ಯಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಮಾನವೀಯ ಮೌಲ್ಯಕ್ಕೆ ದೇಶಪ್ರೇಮ, ಅನುಕಂಪ, ನಾಯಕತ್ವ, ಧೈರ್ಯ. ಹೌದು, ಅನುಕಂಪ ಮಾನವೀಯ ಅಂತ ಹೇಳಬೇಕಾದ್ರೆ ಅಲ್ಲಿ ಮೇಯ್ನಾಗಿ ಬರುವಂಥ ಕಾನ್ಸೆಪ್ಟ್ ಏನಾಗಿದೆ ಅಂದರೆ ಅನುಕಂಪ ಇದ್ದವರಿಗಷ್ಟೇ ಮಾನವೀಯತೆ ಇದೆ ಅಂತ ಹೇಳುವಂಥ ರೀತಿ ಇವತ್ತಿನ ಈ ಸೊಸೈಟಿಯಲ್ಲಿ ಇದೆ. ಮುಂದಿನ ಪ್ರಶ್ನೆ, 1 ಕ್ಯಾಲೋರಿಯ ಕೆಳಗಿನ ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗಿರುತ್ತದೆ. ಅಂದರೆ ಇದು ಕ್ಯಾಲೋರಿ ಇದು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ನೀರು ಬೇಕು? ಹೌದು, 1 kgನ ಅಥವಾ 1 ಲೀಟರ, 1 ಗ್ರಾಮ್ ಅಥವಾ 1 ಮಿಲಿಲೀಟರ್. 1 ಗ್ರಾಮ್ನಷ್ಟು ನೀರು ಸಾಕು ಯಾವಾಗ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಲಿಕ್ಕೆ. ಮೌಲ್ಯ ಅಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯನ್ನು ಅವಲಂಬಿಸಿರುತ್ತದೆ. ಯಾವುದೆಂದರೆ ಅನುವಂಶೀಯತೆ. ಹೌದು, ಕರುಣೆ ಅಥವಾ ನಿಮಗೆ ಅನುಕಂಪ ಬರುವಂಥದ್ದೆಲ್ಲ ನಿಮ್ಮ ಅಪ್ಪನಿಗೆ ಇದ್ದರೆ ಅದರೊತ್ತಿಗೆ ಹೆರಿಡಿಟ್ರಿ ಥ್ರೂ ನೀವು ಬೆಳೆದಿರುವಂತಹ ಪರಿಸರದ ಮೇಲೆ ಕೂಡ ಡಿಪೆಂಡ್ ಆಗ್ತದೆ.
ಕುಪೋಷಿತನೆಯಿಂದ ಬರುವ ರೋಗಗಳಲ್ಲಿ ಈ ಕೆಳಗಿನ ಒಂದು ರಿಕೆಟ್ಸ್. ನಿಮಗೆಲ್ರಿಗೂ ಗೊತ್ತು, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪ್ಯಾಂಕ್ರಿಯಸ್ ಅಂತ ಇದೆ, ಅದರಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಆಗ್ತದೆ. ಅದು ಲಾಸ್ ಆದರೆ, ಅದನ್ನು ಆಗಲಿಕ್ಕಾಗದಿದ್ದರೆ ನಮಗೆ ಡಯಾಬಿಟಿಸ್ ಬರ್ತಿದೆ. ಕೆಮ್ಮು ರಿಲೇಟೆಡ್ ರಿಕೆಟ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಶಾಲೆಯಲ್ಲಿ ಮೌಲ್ಯ ಅಭಿವೃದ್ಧಿಯ ಮಾಧ್ಯಮವು ಕೆಳಗಿದ್ದನ್ನು ಅವಲಂಬಿಸಿದೆ. ಯಾವುದೆಂದರೆ ಶಿಕ್ಷಕರ ವೃತ್ತಿಪರ ಆದರ್ಶ. ಹೌದು, ಶಿಕ್ಷಕರು ತಮ್ಮ ವೃತ್ತಿಯ ಬಗ್ಗೆ ಆದರ್ಶವಿದ್ದಾಗ ಮಾತ್ರ ಶಾಲೆಯಲ್ಲಿ ಮೌಲ್ಯತೆ, ಅದರೊಟ್ಟಿಗೆ ಶಾಲೆಯು ಅಭಿವೃದ್ಧಿ ಹೊಂದುತ್ತದೆ ಅಂತ ಹೇಳುವಂಥದ್ದನ್ನು ಎಲ್ಲರೂ ತನ್ನೊಳಗೆ ತಾನು ಅನುಗುಣಿಸ್ಕೊಳ್ತಾರೆ. ಧನುರ್ವಾಯು ರೋಗದ ಲಕ್ಷಣಗಳಾವುದು? ಧನುರ್ವಾಯು ರೋಗ ಒಂದು ಥರದ ರೋಗಗಳಾಗಿದ್ದು, ಇದು 5ರಿಂದ 4 ವಾರ, 4 ದಿನಗಳಿಂದ 3 ವಾರ, 6 ದಿನಗಳಿಂದ 6 ವಾರ, 8 ದಿನಗಳಿಂದ 8 ವಾರ. ಇದರಲ್ಲಿ ಆನ್ಸರ್ 4 ದಿನಗಳಿಂದ 3 ವಾರದವರೆಗೂ ಇದು ರೋಗ ಕಾಣಿಸಿಕೊಳ್ಳಬಹುದು. ಧನುರ್ವಾಯು ಅಂತ ಹೇಳುವಂತಹ ಒಂದು ರೋಗ. ಅಧ್ಯಯನದ ಪ್ರಕಾರ ಹಿರಿಯ ಶಿಕ್ಷಕರ ಒಲವು ಹೆಚ್ಚಾಗಿ ಈ ಕೆಳಗಿನ ಮೌಲ್ಯದೊಡನೆ ಇರುತ್ತದೆ. ಎಸ್, ಯಾವುದಿದು? ಸಾಂಪ್ರದಾಯಿಕ. ಆನ್ಸರ್ ಶುಡ್ ಬಿ ಸಾಂಪ್ರದಾಯಿಕ. ರಾಜಕೀಯ ಅಲ್ಲ, ನೈತಿಕ ಅಲ್ಲ, ಸಾಂಪ್ರದಾಯಿಕ. ಹಿಂದೆ ಏನು ನಾವು ಹೇಳ್ಕೊಂಡಿದ್ದೀವೋ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಸಾಂಪ್ರದಾಯಿಕ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗೀತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮೈ ನೇಮ್ ಈಸ್ ಶ್ರುತಿ ಪೇರಾಲ್. ಐ ಆಮ್ ಎ ಗ್ರಾಜ್ಯುಯೇಟ್. I am the master degree holder from the chemistry, in the chemistry as well. B.Ed. I cleared both the TET, even a primary, even the high school, along with the GPSTR I cleared. Please subscribe my channel and for the more and more video related TET. ಕಂಪ್ಯೂಟರ್ ಸಾಕಷ್ಟು ಪ್ರಮಾಣದ ಭುಕ್ತ ಮತ್ತು ನಿರರ್ಘತೆಯ ಹೊಂದಿದ ಮೊದಲ ಸಾಮಾನ್ಯ ಬಳಕೆಯ ವಿದ್ಯುನ್ಮಾನ ಗಣಕ ಯಂತ್ರ ಯಾವುದು? ಮೊದಲ ವಿದ್ಯುನ್ಮಾನ ಗಣಕ ಯಾವುದು? ಯುನಿವ್ಯಾಕ್, UNIVAC ಅಂತ ಹೇಳುವಂತಹ ಗಣಕಯಂತ್ರ. CPU ತನ್ನ ಸಂಪರ್ಕದಲ್ಲಿರುವ ಸಾಧನೆಗಳಿಗೆ ದತ್ತಾಂಶ ಸೂಚನೆ ಮತ್ತು ಮಾಹಿತಿಯನ್ನು ವರ್ಗಾಯಿಸುತ್ತದೆ. ಬಾಹ್ಯ ಸಾಧನಗಳನ್ನು ಈ ಸಂಪರ್ಕಿಸುವ ಸಾಧನ ಯಾವುದೆಂದರೆ ವಿಸ್ತರಣಾ ಬಸ್. ನಿಮಗೆ ಗೊತ್ತಿದೆ, ಇದು ಬಸ್ ಅಂತ ಹೇಳಿದರೆ ನಾವೆಲ್ಲರೂ ಓಡಾಡುವ ಬಸ್ ಅಲ್ಲ, ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್ ಕೇಳಿರ್ತೀರಾ. ಕಂಪ್ಯೂಟರ್ ಸಿಲೆಬಸ್ಸಲ್ಲಿ ವಿಸ್ತರಣ ಅಥವಾ ಎಕ್ಸ್ಪಾಂಡ್ ಬಸ್. ಮಾರಾಟದ ವಸ್ತುವಿನ ಸಾರ್ವತ್ರಿಕ ಉತ್ಪನ್ನದ ಸಂಕೇತವನ್ನು ಓದುವ ಭುಕ್ತ ಸಾಧನ ಯಾವುದು? ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಶಾಪಿಗೆ ಹೋಗಿ ಶಾಪಲ್ಲಿ ಪರ್ಚೇಸ್ ಮಾಡ್ತೀರಾ. ಆಗ ಆನ್ಲೈನ್ ಬಿಲ್ಲಿಂಗ್ ಮಾಡಬೇಕಾದ್ರೆ ಅವ್ರು ನೋಡ್ಕೊಳ್ತಾರೆ. ಅದೊಂದು ಮಿಷಿನ್ ಹಿಡಿದು ನೋಡ್ತಾರೆ, ಬಾರ್ಕೋಡ್ ರೀಡರ್. ಆ ಬಾರ್ಕೋಡ್ಗೆ ಹಿಡಿತಾರೆ ಆ ಮಿಷಿನನ್ನು. ಆ ಇನ್ಸ್ಟ್ರೂಮೆಂಟನ್ನು ಬಾರ್ಕೋಡ್ಗೆ ಹಿಡಿದಾಗ ಅದು ರೀಡ್ ಮಾಡ್ತದೆ, ಇಮಿಡಿಯೇಟ್ ಅಲ್ಲಿ ಅಪ್ಲೋಡ್ ಆಗ್ತದೆ, ಬಿಲ್ಲಿಂಗ್ ಆಗ್ತದೆ. ಸೊ ಆ ರೀಡರ್ನ ಹೆಸರು ಬಾರ್ಕೋಡ್ ರೀಡರ್ ಅಂತ ಹೆಸರು. SHRAM, ಶ್ರಮ್ನ ವಿಸ್ತೃತ ರೂಪ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಲ್ಲೆಲ್ಲ ನೋಡ್ಬೋದು, ಆಕ್ಸೆಸ್ ಮೆಮೊರಿಯಲ್ಲೇ ಇದೆ, ರ್ಯಾಂಡಮ್ ನಾರ್ಮಲ್ ಇದೆ, ರ್ಯಾಂಡಮ್ ಆಕ್ಸೆಸ್, ಸ್ಟ್ಯಾಟಿಕ್ ಆಕ್ಸೆಸ್ ಮೆಮೊರಿ ಬೇಸ್ಡ್ ಇದನ್ನು ಹೇಳಲಾಗ್ತಿದೆ. ಸಾರಿ, ರ್ಯಾಂಡಮೇ ಆಗಬೇಕು, ಗ್ರ್ಯಾಂಡಮ್ ಅಂತಾಯಿತು. ಸಾರಿ, ಅದು ಜಿ ಅಲ್ಲ, ಆರೆ. ನುಡಿ ತಂತ್ರಾಂಶದ ಏಕಭಾಷೆಯಲ್ಲಿ ಮ್ಯಾಗ್ನಿಟ್ಯೂಡ್ ಪದದ ಕೀಲಿ ಸಂಯೋಜನೆ. ನುಡಿ ಅಂತ ಹೇಳುವಂಥ ಒಂದು ತಂತ್ರಾಂಶ ಇದೆ, ಗೊತ್ತಿದೆ, ನಾವು ಕನ್ನಡ ಟೈಪ್ ಮಾಡಲಿಕ್ಕೆ ಬೇಕಾಗುವಂಥದ್ದು. ನುಡಿ ತಂತ್ರಾಂಶದ ಒಂದು ಪದದ ಕೀಲಿ ಸಂಯೋಜನೆ ಹೇಗಿರ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಡಿ. ಅದನ್ನು ಹೇಗೆ ಓದಬೇಕು ಏನು ವಿಷಯ ನನಗೆ ಗೊತ್ತಿಲ್ಲ. ಡಿ ಇಸ್ ಅ ಆನ್ಸರ್. ಮುಂದಿನ ಪ್ರಶ್ನೆ, ಮೈಕ್ರೋಸಾಫ್ಟ್ ವರ್ಡ್ ಪ್ರೊಫೆಸರ್ ಅಲ್ಲಿ ಮೇಲು ಬರಹ ಅಥವಾ ಸಬ್ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ ಅಂತ ನೀವು ಕೇಳಿರ್ತೀರ.
ಇದನ್ನು ಹೊಂದಿರುವಂತಹ ಮೆನು ಎಲ್ಲಿದೆ? ಎಸ್, ಅಫ್ಕೋರ್ಸ್, ಏನೇ ಇದ್ರೂ ಅದು ಎಲ್ಲವೂ ಕೂಡ ಹೋಮ್ ಪೇಜಲ್ಲಿ ಹೋಗಿ ನಮಗೆ ಅದನ್ನು ಸರ್ಚ್ ಮಾಡಲಿಕ್ಕೆ ಆಗ್ತದೆ. ಇನ್ಸರ್ಟ್ ಇಂದಿರ್ಬೋದು ಅಥವಾ ಇದು ಹೋಮ್ ಪೇಜಲ್ಲಿ ಇರ್ತದೆ. ಒಂದು ವರ್ಡ್ ಪ್ರೊಸೆಸರ್ನಲ್ಲಿ ಡಾಕ್ಯುಮೆಂಟ್ ಅಥವಾ ಪಠ್ಯ ಬದಲಾವಣೆಗೆ ಬಳಸುವಂತಹ ಒಂದು ಶಾರ್ಟ್ ಸರ್ಕ್ಯೂಟ್ ಕೀ. ನಿಮಗೆಲ್ರಿಗೂ ಗೊತ್ತಿದೆ, ಕಂಪ್ಯೂಟರ್ ಅಂತ ಹೇಳಿದ ತಕ್ಷಣ ಶಾರ್ಟ್ ಸರ್ಕ್ಯೂಟ್ಸ್ ಕೀಗಳು ಇದ್ದೇ ಇರ್ತದೆ. ಇದರ ಬೇಸ್ಡ್ ಒಂದು ಕ್ವೆಶನ್ ಬರ್ತದೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಸೊ ಇದು ವರ್ಡ್ ಪ್ರೊಸೆಸರ್ ಡಾಕ್ಯುಮೆಂಟನ್ನು ಇದು ಮಾಡುವಂಥದ್ದು ಕಂಟ್ರೋಲ್ ಹೆಚ್. ಮುಂದಿನ ಪ್ರಶ್ನೆ, ಒಂದು ಸ್ಲೈಡ್ ಶೀಟ್ ಕೊಟ್ಟಿರ್ತಾರೆ, ಸ್ಪ್ರೆಡ್ ಶೀಟ್ ಕೊಟ್ಟಿರ್ತಾರೆ. ಅದರಲ್ಲಿ ಇಷ್ಟು ಕ್ವೆಶನ್ಸ್ಗಳು ಅಂದರೆ ನಮ್ಮ ಫಾರ್ಮುಲಾ ರಿಲೇಟೆಡ್, ಅಂದರೆ ಈ ಅಡಿಷನ್, ಸಬ್ಸ್ಟ್ರಾಕ್ಷನ್ ಆ ಥರದ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಅದನ್ನು ಹೇಗೆ ಸರಾಸರಿಯನ್ನು ಅಲ್ಲಿ ಮಾಡಲಿಕ್ಕೆ ಉಪಯೋಗಿಸುವಂತಹ ಸೂತ್ರ ಯಾವುದು? ದಟ್ ಈಸ್ ಆವ್ರೇಜ್ ಇಂಟು ರೇಂಜ್ ಮಾಡಿದಾಗ ನಮಗೆ ಆನ್ಸರ್ ಸಿಗ್ತದೆ. ಮುಂದಿನ ಪ್ರಶ್ನೆ, ಗಣಕಯಂತ್ರದ ಸುರಕ್ಷತೆಯನ್ನು ಭೇದಿಸುವ ಕ್ರಿಯೆ. ಎಸ್, ಎಲ್ರಿಗೂ ಗೊತ್ತಿರುವಂಥ ಆನ್ಸರ್ ಇದು. ಸುರಕ್ಷತೆಯನ್ನು ಭೇದಿಸುವಂತಹ ಕ್ರಿಯೆ ಈಸ್ ಹ್ಯಾಕಿಂಗ್. ಎಲ್ಲರ ಮೊಬೈಲ್ ಹ್ಯಾಕ್ ಆಗ್ತಾ ಇದೆ ಅಂತೆ. ಈ ಆ್ಯಪ್ ಯೂಸ್ ಮಾಡಿಕೊಂಡು ಅವರ ಏನು ಇನ್ಸ್ಟಾ ID, ಫೇಸ್ಬುಕ್ ಎಲ್ಲ ಇದನ್ನು ಹ್ಯಾಕ್ ಮಾಡಲಾಗ್ತಾ ಇದೆ. Thank you for watching. Thanks a lot. Please subscribe my YouTube channel. Myself is Shruti Peral. I have Masters in Chemistry B.Ed at GPSDR. The next video is again previous year question paper of the GPSDR of the year 2017. Thank you. Thanks.